ಎಲ್ಲೆಡೆಗೆ ದಿನಂಪ್ರತಿ ಹೈದರಾಬಾದ್ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕನಸುಗಳು ಜನ್ಮ ತಾಳುತ್ತಿರುತ್ತವೆ. ಅವು ಮಹಾಜಿದ್ದುಜಿದ್ದಿನ ವೈವಿಧ್ಯಮಯ ಕನಸುಗಳು. ಹಾಗಾಗಿ ಸತತ ಪ್ರಯತ್ನಗಳ ಮೂಲಕ ಅವುಗಳನ್ನು ಪಳಗಿಸಬೇಕಾಗುತ್ತದೆ. C71J ಬಂದ ಮೇಲೆ ಹೈದರಾಬಾದ್ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತಹ ಒಂದು ಸಂಸ್ಥೆ ಬಂತು. ಅವತ್ತಿಂದ ಇಲ್ಲಿವರೆಗೆ ಈ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತಹ 6 ಜಿಲ್ಲೆಗಳು ಏನಿದರಲ್ಲಿ ಬರ್ತೋ ಆ ಜಿಲ್ಲೆ ಸಂಬಂಧಪಟ್ಟಂತಹ ಹೆಚ್ಚು ಕಡಿಮೆ ಎಲ್ಲ ವಿಚಾರಗಳ ಬಗ್ಗೆ, ಅಂದರೆ ಎಲ್ಲ ಸೆಕ್ಟರ್ಸ್ ನಾವೇನು ಹೇಳ್ತೀವಿ, ಆರೋಗ್ಯ, ಶಿಕ್ಷಣ, ಇಂತಹ ಎಲ್ಲ ಸೆಕ್ಟರ್ಸ್ ಬಗ್ಗೆ ಏನೇನಲ್ಲಿ ಮೂಲಭೂತವಾದಂತಹ ಸಮಸ್ಯೆಗಳನ್ನು ಏನಿದಾವೋ ಅದನ್ನು ಕಂಡು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಕಾಮಗಾರಿಗಳನ್ನು ತೆಗೆದುಕೊಂಡು ಅದನ್ನು ನಾವು ಸಂದರ್ಭಾನುಸಾರ ವರ್ಷವಾರು ತೆಗೆದುಕೊಡ್ತಾ ಬಂದಿದ್ದೀವಿ. ಸೊ ಆ ರೀತಿಯಲ್ಲಿ ನೋಡಿದರೆ HKRDBದು ಪಾತ್ರ ತುಂಬ ಬಹುಮುಖ್ಯವಾದಂತಹ ಇರುತ್ತದೆ. Equality is when everyone is treated in the same way without giving any effect to their need and requirements. Equity is fairness. It provides people with what they need. 371J is a perfect example of equity. It provides additional support to backward people over here so that they can come up and so that they can compete with everyone else. ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸುವಾಗ ಇತರೆ ಅಂಶಗಳೊಂದಿಗೆ ಮಾನವ ಅಭಿವೃದ್ಧಿಗೆ ಮಹತ್ವವನ್ನು ನೀಡಬೇಕಾಗಿರುತ್ತದೆ. ನಿಜವಾದ ಅಭಿವೃದ್ಧಿ ಅಂದರೆ ಜನರ ಜೀವನ ಮಟ್ಟದ ಅಭಿವೃದ್ಧಿಯೇ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಸಂವಿಧಾನ ಅನುಚ್ಛೇದ 371J ಅನೇಕ ವಿಧದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವರವಾಗಿದೆ. ಮುಂಚೆ ಬೇಸಿಕ್ ಕಮ್ಯುನಿಟೀಸ್ ಹೆಲ್ತ್ ಕೇರಲ್ಲೇ ಇರಲಿಲ್ಲ. ನಾವು ಪ್ರೈಮರಿ ಹೆಲ್ತ್ ಕೇರ್ಗಿಂತ ಸ್ವಲ್ಪ ಮೇಲಾಗಿದ್ವಿ. ಬಟ್ ಇವಾಗ ವಿ ಆರ್ ಆಲ್ಮೋಸ್ಟ್ ನಿಯರ್ ಟರ್ಷರಿ ಕೇರ್. ನಾವು ಇವೆಲ್ಲ ನೀವೇನು ನೋಡ್ತಾ ಇದ್ರಿ, ವೆಂಟಿಲೇಟರ್ಸ್ ಇದ್ದಾವೆ, ನಾನು ಹೇಳಿದೆ ಲ್ಯಾಪ್ರೋಸ್ಕೋಪಿ ಇದೆ, ಇದೆಲ್ಲ ನಮಗೆ HKRDBಯಿಂದ ಬಂದಿರೋದು. ಈ ಬಡ ರೋಗಿಗಳಿಗೆ ಇದರಿಂದ ಆರೋಗ್ಯ ಕಾಪಾಡಲಿಕ್ಕೆ, ಸುಧಾರಿಸ್ಕೊಳ್ಳಿಕ್ಕೆ ಒಂದು ಉಚಿತವಾಗಿ ಸೇವೆಯಲ್ಲಿ ಸಿಗ್ತಾ ಇದೆ. ಸೊ ಆದ್ದರಿಂದ ಅವರಿಗೆ ಆರ್ಥಿಕ ಮತ್ತು ಆರೋಗ್ಯಕ್ಕೆ ಲಾಭ ಆಗ್ತಾ ಇದೆ. ಇವಾಗ 3-4 ವರ್ಷದಿಂದ ಎಲ್ಲ ಥರ ಫೆಸಿಲಿಟೀಸ್ ನಮ್ಮ ಕಡೆ ಸಿಗ್ತಾ ಇದೆ. ಎಲ್ಲ ಜನರೂ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ. ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಹೆಲ್ತ್ಗೋಸ್ಕರ ಅವ್ರು ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಸ್ಟೇಡಿಯಮಲ್ಲಿ ಬಂದು ಆಟ ಆಡಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ. Now after the HKRDB, I think a lot of funds are being provided to the students, be it for the educational institution purpose, be it for their hostel facilities, or be it for the better machinery purpose. ಸೊ ಆರ್ ಬೀಟ್ ಫಾರ್ ದರ್ ಬುಕ್ಸ್ ಈವನ್. ಅವರಿಗೆ ಮುಂದೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸು, ಜಾಬ್ ಸಿಗಬೇಕು ಅಂಥದ್ರಲ್ಲಿ ಈ ಒಂದು ಏನು HKRDBದವ್ರು ನಮಗೆ ಈ ಪುಸ್ತಕ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಲುವಾಗಿ ಏನು ಕೊಟ್ಟಿದ್ದಾರಲ್ಲ, ಅದರಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಹೊರತು ಓನ್ಲಿ ಸರ್ಟಿಫಿಕೇಟ್ಸನ್ನು ನಾವು ಅದನ್ನು ಇಟ್ಕೊಳ್ಳೋಕೆ ಆಗೋದಿಲ್ಲ ಸರ್. HKRDB ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಆದರೆ ಯಾವುದೇ ಒಂದು ಹಿಂದುಳಿದಂಥ ಭಾಗಗಳಲ್ಲಿ ತ್ವರಿತವಾಗಿ ಅಭಿವೃದ್ಧಿ ಸಾಧಿಸೋದು ಅಷ್ಟು ಸಹಜವಾದಂತಹ ಕೆಲಸವಿಲ್ಲ. ಹಾಗಾಗಿ ಇದಕ್ಕೆ ಬಹಳಷ್ಟು ಕಠಿಣ ಪರಿಶ್ರಮ ಬೇಕು. HKRDB ಜೊತೆಗೆ ಜನರು ಕೂಡ ಎಲ್ಲರೂ ಕೈ ಜೋಡಿಸಬೇಕಾಗುವಂತಹ ಒಂದು ಸಂಗತಿ ಇದೆ. ಇನ್ನು ಮುಂದೆ ಇಲ್ಲಿ ಶಿಕ್ಷಣ ಆಯಿತು, ಹೀಗೆ ಆರೋಗ್ಯದ ಸೌಲಭ್ಯಗಳನ್ನು ಬೆಳೀತಾ ಬರ್ತಾ ಇದ್ದಾವೆ. ಆಮೇಲೆ ಕುಡಿಯೋ ನೀರು ಎಲ್ಲರಿಗೂ ಸಿಗ್ತಾ ಇದೆ. ಇನ್ನು ಮುಂದೆ ಬರುವಂಥ ಕಾಲದಲ್ಲಿ ನಾವು ಹೆಚ್ಚಿನ ಒತ್ತನ್ನು ಕೃಷಿಗೆ ಕೊಡಬೇಕು. ಉದ್ಯೋಗವನ್ನು ಸೃಷ್ಟಿಯಾಗುವಂಥ ವಿವಿಧ ಇಲಾಖೆಗಳ
ಉದ್ದಿಮೆಗಳಲ್ಲಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ, ಆರ್ಥಿಕ ಕ್ಷೇತ್ರಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಒತ್ತಡವನ್ನು ಕೊಡಬೇಕು. ನಮ್ಮ ರೈತರಿಗೆ ಒಂದು ಸುಸ್ಥಿರವಾದಂಥ ಆದಾಯ ಹೇಗೆ ಸಿಗ್ಬೋದು, ನಮ್ಮ ಕೃಷಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಕೂಲಿಯನ್ನು ಹೇಗೆ ಸಿಗ್ಬೋದು, ಹಾಗೆ ನಮ್ಮ ಎಲ್ಲ ವಿವಿಧ ಸಣ್ಣ ಪುಟ್ಟ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ವಿವಿಧ ಎಂಟರ್ಪ್ರಿನಿಯರ್ಸ್ ನಾವೇನು ಹೇಳ್ತೀವಲ್ಲ ಅವರಿಗೆ ಕೂಡ ಒಂದು ಸಣ್ಣ ಪುಟ್ಟ ಉದ್ದಿಮೆಗಳಲ್ಲಿ ಸ್ಥಿರ ಆದಾಯವನ್ನು ಹೇಗೆ ಸಿಗಬಹುದು. ಈ ಒಂದು ಕ್ಷೇತ್ರಗಳಲ್ಲಿ ಅಂದರೆ ಸಣ್ಣ ಉದ್ದಿಮೆ, ಕೃಷಿಯೇತರ ಕ್ಷೇತ್ರಗಳು ಹಾಗೂ ಏನಿದೆ ಇನ್ನು ವಿವಿಧ ಚಿಕ್ಕ ಪುಟ್ಟ ಉದ್ಯೋಗ ಸೃಷ್ಟಿ ಮಾಡುವಂಥ ಸೇವಾ ಕ್ಷೇತ್ರಗಳಲ್ಲಿ HKRDB ಇನ್ನು ಮುಂದೆ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಕ್ಷೇತ್ರಗಳನ್ನು ಬೆಳೆದು ಬಂದರೆ ಈ ಭಾಗದ ಒಂದು ಸಮಗ್ರ ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ಬೋದು. ಈ ಅಭಿವೃದ್ಧಿ ಮಾದರಿಯು ಮಾನವನ ಘನತೆ, ಗೌರವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕಿನ ರಕ್ಷಣೆಯೊಂದಿಗೆ ಅಭಿವೃದ್ಧಿಗೊಳಿಸಬಹುದಾಗಿದೆ ಹಾಗೂ ಎಲ್ಲರನ್ನೂ ಒಳಗೊಳ್ಳುವ ಮೂಲಕವೇ ಈ ಅಭಿವೃದ್ಧಿ ಫಲಗಳನ್ನು ಹಾಗೂ ಬೆಳವಣಿಗೆಯನ್ನು, ಫಲಿತಾಂಶಗಳನ್ನು ಸರ್ವೊಂದಿಗೆ ಹಂಚಿಕೊಳ್ಳುತ್ತೇವೆ.